ಕುಣಿಕೆಯ ನೆರಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ಯಾವ ಕಾರಣಕ್ಕೆ ಈ 4 ಜನ ಪಾಲಾರ್ ಬಾಂಬ್ ಬ್ಲಾಸ್ಟ್ನ ಅಪರಾಧಿಗಳಿಗೆ ಕ್ಷಮಾದಾನ ಕೊಡಬೇಕು ಅಂತ ನಮ್ಮ ಪ್ಯಾನಲಿಸ್ಟ್ಗಳು ವಾದ ಮಾಡ್ತಾರೆ ಅನ್ನೋದರ ಬಗ್ಗೆ ಮೊದಲಿಗೆ ಫಾದರ್ ವಿನ್ಸೆಂಟ್ ಡಿಸೋಜಾ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಫಾದರ್ ಇವರಿಗೆ ಕ್ಷಮಾದಾನ ಕೊಡಬೇಕು? ಒಂದು 30,000 ಜನರು ಅವನಿಗೆ ಕ್ಷಮೆ ಕೊಡಬೇಕು ಎಂದು ಕೇಳುವಾಗ ಅದು ಸ್ವಲ್ಪ ಅದು ಸತ್ಯ ಇಲ್ಲದಿದ್ದರೆ ಅವಳು ಹೇಳಲಿಕ್ಕಿಲ್ಲ. ನನ್ನ ಮನಸ್ಸಲ್ಲಿ ಆಗ್ತದೆ, ಅವನು ದರೋಡೆಕಾರ, ಅವನು ಕಳ್ಳ, ಯಾರು ಒಬ್ಬನ ಬಾಯಲ್ಲಿ ಹೇಳಲಿಲ್ಲ. ಅವನು ಒಳ್ಳೆಯ ಮನುಷ್ಯನೆಂದು ಹೇಳ್ತಾರೆ, ಅದಕ್ಕಾಗಿ ಅವರೆಲ್ಲರೂ ಅವನಿಗೆ ಬಿಡುಗಡೆ ಮಾಡಬೇಕೆಂದು ಹೇಳ್ತಾರೆ. ನಾನು ಕೂಡ ನೋಡಿದ ಪಕ್ಷ ನನ್ನ ಕಣ್ಣಾರೆ ನೋಡಿದ ಕಣ್ಣಾರೆ ಅವನ ಒಟ್ಟಿಗೆ ಇದ್ದೇ, ಕೆಲಸ ಕೊಟ್ಟಿದ್ದೆ. ಒಂದು ಸುಳ್ಳು, ಒಂದು ಕಳ್ಳತನ ಅವನಲ್ಲಿ ನಾನು ನೋಡಲಿಲ್ಲ. ನೀವು ಬರೀ 30,000 ಜನರದ್ದು ಹೇಳ್ತಾ ಇದ್ದೀರಿ. ಅಫಜಲ್ ಗುರುಗೆ ಕ್ಷಮಾದಾನ ಕೊಡಬೇಕು ಅಂತ ಲಕ್ಷಾಂತರ ಜನ ಹೇಳಿದರು. ಅದಷ್ಟು ಜನರು ಹೇಳುವಾಗ ಇವನು ಕೊಲೆಗಾರ, ತಪ್ಪು ಮಾಡಿದ್ದಾನೆ, ಸುಳ್ಳುಗಾರ, ಅವನಿಗೆ ಸಾಯಿಸಬೇಕು ಅಂತ ಯಾರು ಹೇಳಲಿಲ್ಲ ಜನರು. ಅದಕ್ಕಾಗಿ ನನ್ನ ಮನಸ್ಸಲ್ಲಿ ಆಗ್ತದೆ, ಅವನಿಗೆ ಕ್ಷಮಿಸಬೇಕು, ಅವನು ನಿರಪರಾಧಿ ಎಂದು ನಾನು ಭಾವಿಸ್ತೇನೆ. ಎಸ್, ನೀವು ಒಬ್ಬ ಜ್ಞಾನಪ್ರಕಾಶ್ ಬಗ್ಗೆ ಮಾತ್ರ ಮಾತಾಡ್ತಿದ್ರು ಅಥವಾ ಉಳಿದವರು ಕೂಡ ತಪ್ಪು ಮಾಡ್ಬೋದು? ಅವ್ರ ವಿಷಯ ನನಗೆ ಹೆಚ್ಚು ಗೊತ್ತಿಲ್ಲ. ಆದರೂ ಅವರಿಗೆ ಯಾಕೆ ಕ್ಷಮೆ ಇಲ್ಲ? ಅವ್ರಿಗೂ ಕೂಡ ಕ್ಷಮಿಸಬೇಕು ನನ್ನದು ಮನಸ್ಸು. ಓಕೆ, ಮಣಿಯವರೇ ಸರ್, ಯಾಕೆ ಕ್ಷಮಾದಾನ ಕೊಡಬೇಕು ಅವ್ರಿಗೆ? ಅವರು ಈಗಾಗಲೇ 25 ವರ್ಷ ಜೀವನವನ್ನು ಜೈಲಲ್ಲೇ ಕಳೆದಿದ್ದಾರೆ ಸರ್, ಹೆಚ್ಚು ಕಮ್ಮಿ. ಅವರು ದಿನನಿತ್ಯ ಈಗಾಗಲೇ 10 ವರ್ಷದಿಂದ ಮರಣದಂಡನೆಯ ದಿನಾಂಕದಿಂದ ಇಲ್ಲಿವರೆಗೂ ಕೂಡ ದಿನನಿತ್ಯ ಇವತ್ತು ನಾಳೆ ಏನು ಬರುತ್ತೋ ಅಂತ ಹೆದರಿ ಇಡೀ ಜೀವನವನ್ನೆಲ್ಲ ಹೆಚ್ಚು ಕಮ್ಮಿ ಸಾವಿಗೆ ಸಮವಾದ ಬದುಕನ್ನೇ ಬದುಕಿದ್ದಾರೆ. ಈಗಾಗಲೇ ಅವರು ಕೂಡ ಹಿರಿಯ ನಾಗರಿಕರಾಗಿದ್ದಾರೆ, ಸೀನಿಯರ್ ಸಿಟಿಜನ್ಸ್ ಆಗಿದ್ದಾರೆ. ಇದು ಒಂದು ಕಾನೂನು ಬಿಕ್ಕಟ್ಟಿನ ಸಮಸ್ಯೆ ಅಂತ ಹೇಳೋಕ್ಕೂ ಬದಲು ನಾವು ಕಂಡುಕೊಂಡ ಸತ್ಯದ ಪ್ರಕಾರ ಇದು ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪ್ರಾಬ್ಲಮ್ ಆಗಿದೆ ಇದು. ಆದ್ದರಿಂದ ಅವರು ಅವರ ಕುಟುಂಬದ ಜೊತೆ ಬದುಕೋಕ್ಕೆ ಒಂದು ಕೊನೆ ಅವಕಾಶ ಕೊಡಬೇಕು ಅಂತನೂ, ಮತ್ತು ಈ ಭಾರತ ಖಂಡದಲ್ಲಿ ಒಬ್ಬ ದುರ್ಬಲ, ಒಬ್ಬ ಬಡವನು ಕೂಡ ಬದುಕಿಗೆ ಗ್ಯಾರಂಟಿ ಇದೆ, ಈ ಬದುಕು ಇಲ್ಲಿ ಅಂಥ ಭದ್ರತೆ ಇದೆ, ಅವನಿಗೆ ಒಂದು ರಕ್ಷಣೆ ಇದೆ ಅನ್ನೋದು ಸಾಬೀತು ಆಗಬೇಕು ಅಂತ ಹೇಳಬೇಕಾದ್ರೆ ಇವರಿಗೆ ಸಮಾಧಾನ ಇರಲೇಬೇಕಾಗುತ್ತೆ ಸರ್. ಪರಶುಮೂರ್ತಿ ಅವರು, ಯಾಕೆ ಇವರಿಗೆ ಕ್ಷಮಾದಾನ ಕೊಡಬೇಕು? ಸರ್, ನನ್ನ ಅಭಿಪ್ರಾಯದ ಪ್ರಕಾರ ಒಂದು ವೀರಪ್ಪನ್ ನಮ್ಮ ಏರಿಯಾದಲ್ಲಿ ಇದ್ದ, ಈಗ ಸತ್ತಿದ್ದಾನೆ, ಈಗ ಸಂಪೂರ್ಣ ಅದೆಲ್ಲ ಮುಗಿದು ಹೋದ ವಿಚಾರ. ಅದರಲ್ಲಿ ಸುಮಾರು ಜನ ನೀವು ಗೊತ್ತಾದಾಗೆ ಜೈಲಿಗೆ ಹೋಗಿದ್ದರು, ಎಲ್ಲ ಬಿಡುಗಡೆ ಆಗಿ ಇವ್ರು 4 ಜನರಿಗೆ ಮಾತ್ರ ಶಿಕ್ಷೆ ಆಗಿದೆ. ಈಗ ಎಲ್ಲ ಬಿಡುಗಡೆ ಆಗಿರೋರಿಗೆ ಇವ್ರು 4 ಜನರಿಗೆ ಮಾತ್ರ ಯಾಕೆ ಸರ್ ಶಿಕ್ಷೆ? ಇವರು ಬಿಡಲಿ, ನಮ್ಮ ಸ್ನೇಹಿತರು ಹೇಳಿದಾಗೆ ಇವರು ಸಹ ಹಿರಿಯ ನಾಗರಿಕರಾಗಿದ್ದಾರೆ, ಅದರಿಂದ ಇವರು ಸಹ ಬದುಕಲಿ ಅನ್ನೋ ಒಂದು ಅಭಿಪ್ರಾಯ ಸರ್. ಸೊ ಪ್ರಾಣ ಕೊಟ್ಟಂಥ 126 ಜನರಿಗೆ ನ್ಯಾಯ ಸಿಗದೇ ಇದ್ದರೂ ಪರವಾಗಿಲ್ಲ ಅಂತ ತಮಗನ್ಸುತ್ತಾ? ಸರ್, ಆ ವಿಚಾರದಲ್ಲಿ ನಾವು ಒಪ್ಕೊಳ್ಳೋಕ್ಕಾಗಲ್ಲ ಸರ್. ಅವ್ರಿಗೆ ನ್ಯಾಯ ಅಂದರೆ ಯಾವ ರೀತಿ ಹೇಳಿ ಸರ್? ಅಲ್ಲ, ಈಗ ಒಂದು ಕೊಲೆ ಆರೋಪಿಗೆ ನಾವು ಬಹಳಷ್ಟು ಸಲ ಅಂದ್ಕೊಳ್ತಾರೆ, ಆರೋಪಿಗೆ ಶಿಕ್ಷೆ ಆದಾಗ ಸತ್ತವನ ಆತ್ಮಕ್ಕೆ ಶಾಂತಿ ಸಿಕ್ತಪ್ಪ ಅಂತ. ಅಂದರೆ ಎಲ್ಲ ಮುಗಿದು ಹೋದ ಅಧ್ಯಾಯ ಅಲ್ವಾ ಸರ್? ಸೊ ಇಲ್ಲಿಗೆ ಬಿಟ್ಟು ಹೊಸ ಬದುಕು ಶುರು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ಸುನೀತಾ ಅವರೇ, ನಿಮ್ಮ ತಂದೆ ಬಿಲ್ವೇಂದ್ರ ಅವರು ಇನ್ನೇನು ಗಲ್ಲಿಗೆ ಇರುವಂತಹ ಸ್ಥಿತಿಯಲ್ಲಿದ್ದಾಗ ಸುಪ್ರೀಂ ಕೋರ್ಟ್ ಒಂದು ಸ್ಟೇ ಕೊಟ್ಟಿದೆ. ಈ ದೇಶದ ಜನರಿಗೆ, ಈ ದೇಶದ ನ್ಯಾಯಾಂಗಕ್ಕೆ ಏನು ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿರ್ತಾವೆ? ಸರ್, ನಾನು ಹೇಳಿದ್ರೆ ನಮ್ಮ ತಂದೆ ಒಳ್ಳೆಯವರು ಸರ್, ಅಂಥ ಒಂದು ತಪ್ಪು ಕೆಲಸ ಮಾಡಿರಲ್ಲ ಸರ್ ನಮ್ಮ ತಂದೆ. ನಾನು ನಂಬ್ತೀನಿ ಸರ್, ನಿಜವಾಗ್ಲೂ ನಂಬ್ತೀನಿ ಸರ್, ಸತ್ಯವಾಗಲೂ ನಂಬ್ತೀನಿ ಸರ್. ಆಲ್ರೆಡಿ ಇದು ನಂಬಿಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಲ್ಲ. ನ್ಯಾಯಾಂಗ ವಿಚಾರಣೆಗಳು, ಸಾಕ್ಷಿಗಳು, ಸವಾಲುಗಳು, ಪಾರ್ಟಿ ಸವಾಲುಗಳಿಗೆ ಸಂಬಂಧಪಟ್ಟಂಥ ವಿಷಯ ಅನ್ಸಲ್ಲ. ಸರಿ ಸರ್, ಇವಾಗೆಲ್ಲ ವಾದ ಮಾಡ್ತಾ ಇದ್ದಾರೆ, ಒಬ್ಬರು ಇಲ್ಲ ಅವ್ರು ಕೆಟ್ಟವರು, ಇಲ್ಲ ಒಬ್ಬರು ಒಳ್ಳೆಯವರು ಅಂತ. ನಾನು ಹೇಳ್ತಾ ಇದ್ದೀನಿ, ಇಲ್ಲ ನಮ್ಮ ತಂದೆ ಒಳ್ಳೆಯವರು ಅಂತಲೇ ನಾನು ಹೇಳ್ತಾ ಇದ್ದೀನಿ ಸರ್. ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಸಾಕಿರೋರು ನನ್ನ ಒಳ್ಳೆಯವರು, ನಾನು ಕೆಟ್ಟವರು ಅಂತ ಹೇಳೋಕ್ಕಾಗುತ್ತಾ ಸರ್ ಹೇಳಿ? ನಮ್ಮ ತಂದೆ ನಾನು ಹುಟ್ಟಿರೋರು ನಾನು ಕೆಟ್ಟವರು ಅಂತ ಹೆಂಗೆ ಸರ್ ಹೇಳೋದು? ಅವ್ರು ನನ್ನ ಸಾಕಿದ್ದಾರೆ, ನನ್ನ ಜೊತೇಲಿ ನಾನು 10-12 ವರ್ಷ ತನಕ ನನ್ನ ಜೊತೇಲಿ ಇದ್ದಿದ್ದಾರೆ ಸರ್ ಅವ್ರು. ನಮ್ಮಪ್ಪ ನಾನು ಸ್ಕೂಲ್ಗೆ ಹೋಗಿರೋ ಟೈಮಲ್ಲಿ ಅವ್ರು ಕರ್ಕೊಂಡು ಹೋಗಿದ್ದಾರೆ ನನಗೆ. ಅಮ್ಮ ಎಲ್ಲ ಕ್ಲೀನಾಗಿ ನಿಮ್ಮ ನಾನು ಸ್ಕೂಲ್ಗೆ ಹೋಗಿದ ಮೇಲೆ ನಮ್ಮ ತಂದೆ ಏನಕ್ಕೆ ಬಂದಿಲ್ಲ ಅಂತ ಕೇಳುವಾಗಲೂ ನಮ್ಮಮ್ಮ ಹೇಳಿದ್ದಾರೆ ಸರ್. ಆದರೆ ಆ ವೀರಪ್ಪ ವಿಷಯ ಅದು ಇದೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ನಮಗೆ ಗೊತ್ತಿಲ್ಲ ಅದು ಏನು ಎಂತ ಅಂತ. ಸ್ವಲ್ಪ ದೊಡ್ಡವರಾದಮೇಲೆ ಇವರೆಲ್ಲ ಮಾತಾಡ್ತದೇ ಗೊತ್ತಾಗಿರೋದು. ಅದಕ್ಕೆ ನಾನು ಹೇಳ್ತೀನಿ ಏನಂದರೆ, ನಮ್ಮ ತಂದೆ ಅಂಥ ಒಂದು ಪಾಪ ಕೆಲಸಕ್ಕೆ ಹೋಗಿರಲ್ಲ ಸರ್. ಆಲ್ರೆಡಿ ನಾವು 20 ವರ್ಷದ ಮೇಲೆ ನಾವು ಈ ಕಡೆ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಸರ್. ನಮ್ಮ ತಂದೆನೂ ಜೈಲಷ್ಟು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ನಿಮ್ಮ ತಂದೆ ಕ್ಷಮಾದಾನ ಪಡೆದು ವಾಪಸ್ ಬಂದರೆ ನಿಮ್ಮ ಬದುಕು ಹೇಗೆ ಬದಲಾಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಅಟ್ಲೀಸ್ಟ್ ಆವಾಗಲಾದರೂ ನಮಗೆ ನಮ್ಮಪ್ಪ ಜೊತೆಗೆ ಬಾಲ್ಯಕ್ಕೆ ಒಂದು
ನಮ್ಮ ಅಪ್ಪ ನಮ್ಮ ಜೊತೆಗಿದ್ರೆ ಎಷ್ಟೋ ಒಂದು ಆಸೆ ಇರುತ್ತೆ, ಎಷ್ಟೋ ಒಂದು ಆಕಾಂಕ್ಷೆ ಇರುತ್ತೆ ಸರ್. ಆ ಒಂದು ಏನೋ ಒಂದು ಭಿಕ್ಷೆ ಕೊಟ್ಟಂಗೆ ಇರುತ್ತೆ ಸರ್. ಅದಕ್ಕೆ ನಾನು ಈ ನಾಡಲ್ಲಿ ಈ ಕರ್ನಾಟಕದಲ್ಲಿ ಸರ್ ಈ ಚಿಕ್ಕವರಿಂದ ದೊಡ್ಡವರ ತನಕ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. ಭಿಕ್ಷೆ ಬಿಡೋ ಥರ ಕೇಳ್ಕೊಳ್ತೀನಿ ಸರ್. ಅಟ್ಲೀಸ್ಟ್ ನಮ್ಮ ಅಪ್ಪ ಮೇಲೆ ಈ ಲಾಸ್ಟ್ ಕೊನೆಯಲ್ಲಾದ್ರೂ ಎಲ್ಲರೂ ಕರುಣೆ ತೋರಿಸ್ಲಿ ಸರ್, ಅವ್ರ ಜೀವ ಉಳಿಸ್ಲಿ ಸರ್. ಓಕೆ, ಇದಾಗಿತ್ತು ಸಲೀನಾ ಮೇರಿಯವರ ಬೇಡಿಕೆ. ನಮ್ಮ ಪ್ಯಾನಲ್ನಲ್ಲಿ ಕುಳಿತುಕೊಂಡಿರುವಂಥ ಉಳಿದ ಮೂವರು ಕೂಡ ಹೇಳ್ತಾ ಇದ್ದಾರೆ, ಈಗ ಕ್ಷಮಾದಾನದ ಅರ್ಹತೆ ಇವರಿಗಿದೆ. 20 ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದಿದ್ದಾರೆ. 9 ವರ್ಷಗಳನ್ನು ಇವತ್ತು ಸಾಯ್ತೀವೋ ನಾಳೆ ಸಾಯ್ತೀವೋ ಅಂತ ಕೇಳ್ತಾ ಕಳೆದಿದ್ದಾರೆ ಅನ್ನುವಂಥದ್ದು. ಆದರೆ ನ್ಯಾಯಾಂಗದ ರೀತಿ ನೀತಿಗಳೇ ಬೇರೆ. ಅದು ಸಾಕ್ಷಿಗಳನ್ನು ಪರಿಗಣಿಸುತ್ತೆ, ಪಾಟಿ ಸವಾಲುಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಒಂದು ಕಡೆ ನೇಣಿಗೇರುವವರ ಕಷ್ಟ ಇದಾದರೆ, ಇನ್ನೊಂದು ಕಡೆ ವೀರಪ್ಪನ ಕೈಯಲ್ಲಿ ಹತರಾದರಂಥವರ ಕಷ್ಟಗಳೇ ಬೇರೆ ಇರುತ್ತೆ. ಯಾವುದಕ್ಕೂ ನ್ಯಾಯಾಲಯ ಕಡೆಯ ತೀರ್ಮಾನ ಏನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಕುತೂಹಲ ನಮಗೂ ಇದೆ ಅಂತ ಹೇಳ್ತಾ ಕುಣಿಕೆಯ ನೆರಳು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.